ನಮಸ್ಕಾರ. ಈಗ ನೋಡ್ರಿ ಚಕ್ಲಿ ಮಾಡೋದು ಹೆಂಗೆ, ಪರ್ಫೆಕ್ಟ್ ಚಕ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ ಎಣ್ಣೆ ಕಾಯಕ್ಕೆ ಹಾಕ್ತೀನಿ. ಇಲ್ಲೇ ಇದು ಪರ್ಫೆಕ್ಟಾಗಿ ಹೆಂಗೆ ಚಕ್ಲಿ ಎಣ್ಣೆ ಕುಡಿಲಾರ್ದ ಹೆಂಗೆ ಮಾಡ್ಬೇಕಂತೇಳಿ. ಇದು 3 ಬೌಲ್ ಅಕ್ಕಿ ಹಿಟ್ಟು, ಇದರಲ್ಲೇ ಈ ಬೌಲ್ಲೇ 3 ಬೌಲ್ ಅಕ್ಕಿ ಹಿಟ್ಟು ಅತ್ತಿ ಮಾಡಿ ಇಟ್ಕೊಂಡು ಕಾಣಿಸಿಟ್ಕೊಂಡೀನಿ. ಇದು ಹಾಕ್ಕೊಂಡ್ಬಿಡ್ತೀನಿ ನೋಡಿ. 3 ಬೌಲ್ ಅಕ್ಕಿ ಹಿಟ್ಟು ಇದ್ದಿದ್ದು, 3 ಬೌಲ್ ಅಕ್ಕಿ ಹಿಟ್ಟು. ಆಮೇಲೆ ಅದ ಬೌಲೇ 1 ಬೌಲ್ ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಇದು ಹಾಕ್ತೀನಿ. ಈಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ನೋಡ್ರಿ, ಇದು ಉದ್ದಿನ ಬೇಳೆ ಇರ್ತೈತಲ್ಲ, ಅದನ್ನು ಸ್ವಲ್ಪ ಹೊಂಬಣ್ಣ ಬರೋಷ್ಟು ಹುರ್ಕೊಂಡು ಅದನ್ನು ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಇದು ಹಾಕೋದ್ರಿಂದ ಎಣ್ಣೆ ಹಿಡಿಯೋದಿಲ್ಲ, ಚಕ್ಲಿ ಕ್ರಿಸ್ಪಿನ ಆಗ್ತಾವೆ, ಎಣ್ಣೆ ಹಿಡಿಯೋದಿಲ್ಲ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದನ್ನು ಹಾಕ್ತೀನಿ ನೋಡಿ. ಈಗ ಇಷ್ಟು ಹಾಕಿದೆ ಹಾಕ್ತೀನಿ ನೋಡಿ. ಈಗ ಇದಕ್ಕೆ ಏನೇನು ಹಾಕ್ಬೇಕಂತ ನೋಡ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ, ಹಿಂಗಿನ ಪುಡಿ ಹಾಕ್ತೀನಿ. ಆಮೇಲೆ ಇಲ್ಲಿ ನೋಡಿರಿ, ಇದು 1 ಚಮಚ ಜೀರಿಗೆ, 1 ಚಮಚ ಕಸಗಸಿ, 1 ಚಮಚ ಎಳ್ಳು ಹಿಂಗೆ ಹಾಕ್ಕೊಂಬೋದು. ಆಮೇಲೆ ಇದು 1 ಚಮಚ ಖಾರ, ಇದು ಎಣ್ಣೆ ಕಾಯಕ್ಕೆ ಇಟ್ಟೀನಿ. 1 ಚಮಚ ಉಪ್ಪು. ಈಗ ಇದು ಇದರಲ್ಲೇ 1 ಬೌಲ್ ಎಣ್ಣೆ ಹಾಕಿ ನೋಡ್ರಿ, ಇದು ಕಾಯಕ್ಕೆ ಇಟ್ಟೇನಿ. ಎಣ್ಣೆ ಕಾಯ್ತೀಗ ಸ್ವಲ್ಪ ನೀರೇ ಬಿಸಿ ಮಾಡಿ ಇಟ್ಕೊಂಡಿನಿ, ಅಂದ್ರೆ ನಾದಾಕದ. ಇದಕ್ಕೆ ಕಾಯ್ತು ನೋಡ್ರಿ ಎಣ್ಣೆ, ಇದಕ್ಕೆ ಆಯ್ತು. ಇದಕ್ಕೆ ಹಾಕ್ತೀನಿ ನೋಡ್ರಿ, ಆಯ್ತು. ಇದಕ್ಕೆ ಹಾಕ್ತೀನಿ. ಇದನ್ನು ಮತ್ತೆ ಎಣ್ಣೆ ಹಾಕಿಟ್ಬಿಡ್ತೀನಿ. ಕರಿಯಾಕೆ ಬರ್ತದಲ್ಲ, ಹಿಂಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಇದು ಹಾಕಿದ್ದು ಈಗ ಕರಿಯಾಕಿದಕ್ಕೆ ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಬಿಡ್ತೀನಿ ನೋಡ್ರಿ. ಅಂದರೆ ಉಪ್ಪಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಉಪ್ಪಿಟ್ಟು ಮಾಡ್ಬೇಕಂತ ಇವತ್ತು ಬೆಳಗಿನ ಟಿಫಿನಿಗೆ ಉಪ್ಪಿಟ್ಟು ಜೊತೆ ಚಕ್ಲಿ ಮಾಡಿದ್ರೆ ಚಲೋ ಆಕೈತೆ ಅಂಥೇಳಿ ಎಣ್ಣೆ ಹಾಕ್ತೀಗ. ಅದಕ್ಕೆ ಕಾಯಿ ಅಷ್ಟೊತ್ತನ ಇದನ್ನು ಚಕ್ಲಿ ಹಿಟ್ಟಿಗೆ ನಾದ್ಕೊಂಡ್ಬಿಡೋಣ. ಇದು ಎಣ್ಣೆ ಹಾಕಿದ್ದೆಲ್ಲ ಎಲ್ಲ ಕೂಡಿಸ್ಕೊಳ್ಳೋಣ. ಈಗ ನಾನೆಲ್ಲ ಇದನ್ನು ನಾದ್ಕೊಂಡು ಬರ್ತೀನಿ ನೋಡ್ರಿ. ನಾದ್ಕೊಂಡು ಹಿಂಗೆ ಆತು ನೋಡ್ರಿ, ರೆಡಿ ಆಗ್ತದೆ. ಇದನ್ನು ಇಷ್ಟೊಂದು ತೊಗೊತೀನಿ, ಚಕ್ಲಿ ಒಳಗೆ ಫಸ್ಟ್ ಇಷ್ಟು ತೊಗೊತೀನಿ, ಇಷ್ಟು ತೊಗೊತೀನಿ. ಇದ್ರ ಹಾಕ್ತೀನಿ ಚಕ್ಲಿ ಹಾಕಿ. ಇದು ಎಣ್ಣೆ ಕಾಯ್ತಾ ಇದು ಉಪ್ಪಿಟ್ಟನ್ನು ಮಾಡ್ಕೊಬೇಕು. ಬೆಳಗಿನ ಟಿಫಿನಿಗೆ ಉಪ್ಪಿಟ್ಟು ಮಾಡ್ತೀನಿ. ಅದ್ರದ್ದು ವಿಡಿಯೋ ಮಾಡಿ ಇಟ್ಟೇನಿ ರೀ. ಅದನ್ನ ಇದನ್ನು ಚಕ್ಲಿ ನೋಡ್ರಿ, ಇಷ್ಟು ಮುಳ್ಳು ಎಷ್ಟು ಚಂದ ಬಂದು ನೋಡ್ರಿ. ಸ್ವಲ್ಪ ಗಟ್ಟಿ ನಾದೆ, ನಾನು ಗಟ್ಟಿ ನಾದಬೇಕು ಸ್ವಲ್ಪ, ಅಂದರೆ ಚಂದ ಮುಳ್ಳು ಬರ್ತೈತಿ. ಅದು ಹೊರಬಿಡ್ತೈತಿ. ಇದ್ರಾಗ ಪೇಪರ್ ಮೇಲೆ ಹಿಂಗೆ ಹಾಕ್ಕೊತೀನಿ. ಸ್ವಲ್ಪ ಕಟ್ಟಾದ್ರೂ ಅಡ್ಡಿಲ್ಲ, ಹಗರಾಗ್ಯಾವು. ಇನ್ನೇನು ಎಣ್ಣೆ ನಾ ಹಾಕಿ ಹೇಳಿದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಉದ್ದಿನ ಬೇಳೆ ಹುರಿದು ಕಂಪಂಗೆ ಹುರಿದ್ರೆ ಅದನ್ನು ಪೌಡ್ರ್ ಮಾಡಿ ಅದರ ಮಿಕ್ಸ್ ಮಾಡ್ಬೇಕ್ರಿ, ಅಂದರೆ ಚಲೋ ಆಕೈತಿ. ಎಣ್ಣೆನೂ ಕಾಯ್ತಿದ್ದ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈ ಚಕ್ಲಿ ಒತ್ತಡ ಹಾಕ್ಕೊಂಡು ನೋಡ್ರಿ. ಈಗ ಗಾಲಿ ಮಾಡ್ಕೊತೀನಿ. ಇದ್ರ ಪೇಪರ್ ಮೇಲೆ ಮಾಡ್ಕೊಂಡು ಹಾಕಿದ ಶೇಪ್ ಒಳಗೂ ಬಿಟ್ಕೋಬೋದು. ನಾನು ಹಿಂಗೆ ಇದ್ರ ಗಾಲಿ ಆಗಲಿ ಅಂತ ಚಂದ ಕಾಣಿಸ್ತೈತೆ ಅಂಥೇಳಿ ನಾನು ಹಿಂಗೆ ಮಾಡ್ಕೊಳಕ್ಕೆ ನೋಡ್ರಿ. ಹಂಗೂ ಮಾಡ್ಬೋದು. ಈಗ ಗಾಲಿ ಮಾಡ್ಕೊಂಡು ನೋಡ್ರಿ, ಪೇಪರ್ನ ಇಟ್ಕೊಂಡು ಅದನ್ನು ಒಂದೊಂದು ಎಣ್ಣೆ ಒಳಗೆ ಹಾಕಿ ತೋರಿಸ್ತೀನಿ. ಈಗ ನೋಡಿ, ಒಂದೊಂದು ಎಣ್ಣೆ ಒಳಗೆ ಹಾಕ್ಬಿಡ್ತೀನಿ. ಅದ್ರಾಗ ಹಾಕಿ ಉದ್ದುದ್ದ ಶೇಪ್ ಬರ್ತಾವೆ. ನಾನು ರೌಂಡ್ ಚಕ್ಲಿ ಹಂಗೆ ಬರಲಿ ಅಂಥೇಳಿ ಇದ್ರಾಗ ಮಾಡಿ ಇಟ್ಕೊಂಡು ಇದ್ರಾಗ ಹಾಕತ್ತೀನಿ.
ಹಾಕ್ತೀನಿ. ಈಗ ನೋಡಿರಿ ಇದು ಕೆಳಗೆ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಬೆಂದಾವ ಅಂತ ಅರ್ಥ. ಈಗ ಇಷ್ಟು ಮನೆಯೆಲ್ಲ ಹೊಂಬಣ್ಣ ಇದು ಸುವಾಸನೆ ಬರತ್ತೈತೆ ನೋಡಿರಿ. ಎಷ್ಟು ಏಲಕ್ಕಿದೆ ನೋಡಿರಿ. ಈಗ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗ್ಯಾವ ಅಂತಂದು ಮುರಿದು ತೋರಿಸ್ತೀನಿ ನೋಡ್ರಿ. ಈಗ ಇದ್ರ ಜೊತೆ ಉಪ್ಪಿಟ್ಟು ಮಾಡಿ ಅದನ್ನು ಎರಡೂ ಹೆಂಗೆ ಸರ್ವ್ ಮಾಡೋದಂತ ತೋರಿಸ್ತೇನೆ ನೋಡಿರಿ. ನೋಡಿ ಎಷ್ಟು ಇದು ಆಗ್ಯಾವ ನೋಡಿರಿ. ಎಷ್ಟು ಪಳ್ಳಾಗ್ಯಾವ ನೋಡಿರಿ. ಪಳ್ಳಾಗ್ಯಾವ ನೋಡಿರಿ. ಆಮೇಲೆ ಎಣ್ಣೆ ಒಟ್ಟೆ ಹಿಡ್ದಿಲ್ಲ ಇವು. ಒಂಚೂರು ಎಣ್ಣೆ ತೊಗೊಂಡ್ಬಿಡ್ತಾನೆ ಉಪ್ಪಿಟ್ಟಿಗೆ, ಅಂದ್ರೆ ಲಘು ಹಾಕ್ಬಿಟ್ಟೈತೆ. ಈ ಕಡೆ ಬಾಳೆಗೆ ಇಟ್ಕೊಂಡು ಒಗ್ಗರಣೆಗೆ ಅದ್ರಾಗ ಎಣ್ಣೆ ಹಾಕ್ತೀನಿ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಒಂದು ಇಷ್ಟು ಬೌಲದ ಇಬ್ಬರಿಗೆ ಆಗೋಷ್ಟು ಹಾಕೈತಿ ಇದ್ರಾಗ. ಆಮೇಲೆ ಇದೇನೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಉಪ್ಪಿಟ್ಟು ಚಲೋ ಉದ್ದಿನಬೇಳೆ ಕಡಲೆಬೇಳೆ ಚಟಪಟ ಅನ್ನಲಿದೆ. ಸ್ವಲ್ಪ ಕಾಯಿಲದು ಸ್ವಲ್ಪ ಹಿಂಗೆ ಕೈ ಆಡಿಸಿದಾಗ ಕಾಯಿ ಆಡಿಸಿಗೆ ಚಟಪಟ ಅನ್ನಕತ್ತೈತೆ ನೋಡಿರಿ. ಅದು ಅಂದರೆ ಶೇಂಗಾ ಸ್ವಲ್ಪ ಚಟಪಟ ಅಂದಮೇಲೆ ಹಾಕಿದ್ರೆ ಅವು ಬೇಯ್ತವೆ ಶೇಂಗಾ. ಈಗ ಒಂದು ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಚಟಪಟ ಸಿಡಿಯಾಕತ್ತೆ ನೋಡ್ರಿ. ಈಗ ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೀನಿ. ಕೊತ್ತಂಬರಿ ಎಲ್ಲ ಹಾಕ್ಬಿಡ್ತೀನಿ. ಒಂದು ಕಾಯಿ ನೋಡ್ರಿ ಸ್ಟಿಕ್ ಮಾಡೋದು. ನಾನು ಇಲ್ಲೇನು ನೀರು ಕಾಯಿಗೆ ತೊಗೊಂಡಿರ್ತೀನಿ. ಇದ್ರೊಳಗೆ ಎಣ್ಣೆಯೊಳಗೆ ಹುರಿದ್ಬಿಡ್ತೀನಿ ನಾನು. ಅಂತ ಉಳ್ಳಾಗಡ್ಡಿ ಇಷ್ಟು ಸ್ವಲ್ಪ ಬ್ರೌನ್ ಆದ ಕೂಡಲೇ ಈಗ ಏನು ಮಾಡಿಬಿಟ್ಟು ಉಳ್ಳಿ ಸಣ್ಣ ಮಾಡಿಕೊಂಡು ಒಂದು ಗೋಲ್ ಬಾಂಬೆ ರವೆ ಅದ್ರ ಹಾಕ್ಬಿಟ್ಟು ಹಾಕಿದ್ರೆ ಹುರ್ಕೊಂಡ್ಬಿಡೋದು. ಸ್ವಲ್ಪ ಘಮ್ ಮಾಡಬೇಕು ನೋಡಿರಿ. ಶುಂಠಿ ಗಮ್ ಅನ್ಬೇಕು. ಶುಂಠಿ ಭಾಳೆಲ್ಲ ಒಂದು ಸ್ವಲ್ಪ ಇಟ್ಟ ಹಾಕ್ಕೊಂಡು ಉಪ್ಪು ಮಸಾಲೆ ಪುಡಿ ಅದು ಒಂದು ಇಷ್ಟು ಹಾಕ್ತೀನಿ. ಎಷ್ಟಂದ್ರೆ ಮತ್ತು ಉಪ್ಪು ಜಾಸ್ತಿ ಆಗಬಾರ್ದು. ಇಷ್ಟು ಹಾಕಿ ಒಂದು ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕ್ತೀನಿ. ಬಿಟ್ಟು ಅಂದ್ರೆ ನಿಂಬೆಹಣ್ಣು ಹಾಕ್ತೀನಲ್ಲ ಎಣ್ಣೆ ಇಷ್ಟು ಹಾಕ್ತೀನಿ. ಈಗ ಅಲ್ಲಿ ನೀರು ಕುದಿ ಆಗ್ತಾವೆ ನೋಡ್ರಿ. ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇದು ಹುರಿದೈತೆ ಎಣ್ಣೆ ಒಳಗೆ ಹುರಿದಂಗೆ ಹಾಕ್ತೈತಿ ರವನು. ಅದು ಟೇಸ್ಟ್ ಬರ್ತೈತಿ. ಹಾಕೊಂಡು ರೆಡಿ ಹಾಕೊಂಡಿದ್ದೆ ಸರ್ವ್ ಮಾಡೋದು ಅಷ್ಟೇ. ಇದು ಈಗ ನೋಡಿರಿ ನೀರು ಹಾಕಿದ ಕೂಡ ಇಷ್ಟು ಬೆಂದ ಬಿಡುತ್ತೆ ನೋಡ್ರಿ. ಅದು ಉಪ್ಪಿಟ್ಟು ಇಷ್ಟು ಮುಚ್ಚಿಟ್ಟಿದ್ದ ಇಷ್ಟು ಮುಚ್ಚಿಟ್ಟು ಈಗ ಇಟ್ಕೊಳಕತ್ತೀನಿ. ಎಷ್ಟು ಕ್ರಿಸ್ಪಿ ಆಗ್ಯಾವು. ಭಾಳ ಟೇಸ್ಟ್ ಆಗ್ತಾವ ನೋಡ್ರಿ. ಉಪ್ಪಿಟ್ಟಿನ ಜೊತೆ ನೀವು ಚಕ್ಲಿ ತಿಂದುಬಿಟ್ರೆ ಅಷ್ಟು ಟೇಸ್ಟಿ ಆಗ್ತಾವೆ. ಈಗ ಮುಚ್ಚಿಟ್ಟಿನೆಲ್ಲ ಉಪ್ಪಿಟ್ಟು ರೆಡಿ ಆಗೈತಿ. ಈಗ ನೋಡಿರಿ ಈಗ ನಾ ಏನು ಮಾಡ್ತೀನಿ, ಈ ಬೌಲ್ ಒಳಗೆ ಹಾಕ್ತೀನಿ. ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಂಡು ನಾನು ಕೆಳಗೆ ಅದ್ರಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇಷ್ಟು ಹಿಂಗೆ ನೋಡಕ್ಕೆ ಚಂದ ಕಾಣಿಸ್ತೈತೆ ಅಂಥೇಳಿ ಹಿಂಗೆ ಮಾಡಿ ಸ್ಪೂನ್ ಮತ್ತೆ ಇಷ್ಟೂ ಆಗೈತಿ ನೋಡಿರಿ. ಚಮಚ ಒಂದು ಕೊಡು. ಚಮಚ ಇಟ್ಟು ನಮ್ಮ ಮನೆಯವರಿಗೆ ಏನದು ಉಪ್ಪಿಟ್ಟು ಮತ್ತು ಚಕ್ಲಿ ಮಾಡೇ ನೋಡ್ರಿ. ಸ್ಪೆಷಲ್ ಸಂಡೇ ಇವತ್ತು ಚಕ್ಲಿ ಅಂತಿದ್ರಲ್ಲಿ ನೀವು. ಹಂಗೂ ನಾನು ಅರ್ಜೆಂಟ್ ಮಾಡಿ ಚಕ್ಲಿ ಮಾಡಿಬಿಟ್ಟೆ. ಹೆಂಗೆ ಇವತ್ತಿಂದ ಹೇಳ್ರಿ. ಫಸ್ಟ್ ಚಕ್ಲಿ ನೋಡಿ ಹೆಂಗೆ ಟೇಸ್ಟ್ ಆಗ್ಯಾವ ತಿಂದು ನೋಡಿ ಹೇಳ್ರಿ. ಮಸ್ತಾಗ್ಯಾವ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.